ಎಲ್ರಿಗೂ ನಮಸ್ಕಾರ. ಮಾನವನ ಜೀವನವೇ ದೇವರು ಕರುಣಿಸಿದ ಸುಂದರ ತೋಟ. ಸುಖ ಸಮಾಧಾನದ ಮಧುರ ಫಲವನ್ನು ನೀಡಬಲ್ಲ ಪಂಚ ಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯಗಳಿಂದ ಕೂಡಿದಂತಹ ದೇಹ. ಮುಕ್ತಿಯ ಪರಮಾನಂದದ ಪದವಿಯನ್ನು ನೀಡಬಲ್ಲ ಪ್ರಚಂಡ ಸಾಮರ್ಥ್ಯದ ಮನ ಬುದ್ಧ್ಯಾದಿಗಳು. ಎಂತಹ ದಿವ್ಯ ಭವ್ಯ ತೋಟ ಈ ಮಾನವನ ಜೀವನ. ಆದರೆ ಮನುಷ್ಯ ಜಾಗೃತನಾಗಿದ್ದು ಜೀವನದ ಸದುಪಯೋಗ ಮಾಡಿಕೊಳ್ಳಲಿಲ್ಲ. ಕಾಮ ಕ್ರೋಧಾದಿ ಕಾಡು ದನಗಳು ಮಾನವನ ಜೀವನದ ಸುಂದರ ತೋಟವನ್ನೆಲ್ಲ ಹಾಳುಗೆಡಹಿದವು. ಆಯುಷ್ಯವೆಲ್ಲ ಹೋದ ಮೇಲೆ ಅಂತ್ಯಕಾಲದಲ್ಲಿ ಮನುಷ್ಯನು ಹಾಳು ಬಿದ್ದಂತಹ ತನ್ನ ಜೀವನದ ತೋಟವನ್ನು ನೋಡಿ ಚಿಂತಿಸಿದರೆ ಫಲವೇನು? ಅದಕ್ಕೆ ಮುಂಚೆಯೇ ಮಾನವನು ಎಚ್ಚೆತ್ತು ಸುಜ್ಞಾನದ ಬೆಳಕಿನಲ್ಲಿ ಜೀವನದ ತೋಟವನ್ನು ಸಂರಕ್ಷಿಸಬೇಕು ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಆನಂದ ಯೋಗ ಎಂಬ ಪುಸ್ತಕದಲ್ಲಿ ಹೇಳಿದ್ದಾರೆ. ಧನ್ಯವಾದಗಳು.